ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 5 ರಾಜ್ಯಗಳಲ್ಲಿ 4 ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲ ಸುತ್ತಿನ ಎಣಿಕೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಬಹುತೇಕ 4 ರಾಜ್ಯಗಳಲ್ಲಿ ಅಲಯನ್ಸ್ ಮೂಲಕ ತಮಿಳುನಾಡು ಸೇರಿದರೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತಗೊಂಡಿದೆ. ಮೊಟ್ಟ ಮೊದಲನೇದಾಗಿ ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂಥ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ TMCಯನ್ನು ಧೂಳಿಪಟ ಮಾಡುವ ನಿಟ್ಟಿನಲ್ಲಿ ಸಂಖ್ಯೆಗಳು ಗೋಚರಿಸ್ತಾ ಇದ್ದಾವೆ. ಒಂದು ಹಂತದಲ್ಲಿ 2 ಟಫ್ ಫೈಟನ್ನು ಕೊಡುವಂಥ ಮತ್ತು ಫೋಟೋ ಫಿನಿಶ್ ಆಗುವಂಥ ಲಕ್ಷಣಗಳು ಗೋಚರಿಸಿದರೂ ಕೂಡ ತದನಂತರ ಬಂದಂಥ ಮಾಹಿತಿ 9:55 ದಕ್ಕಿರುವಂಥ ಮಾಹಿತಿಯ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದ ಬಹುಮತದೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಸ್ವಲ್ಪ ಆತಂಕದ ವಿಚಾರ ಏನಪ್ಪ ಅಂತಂದರೆ, ಭವಾನಿಪುರದಲ್ಲಿ ಮಮತಾ ಬೇಗಂ ಅವರು ಸುವೇಂದು ಅಧಿಕಾರಿ ಅವರಿಗೆ ಟಫ್ ಫೈಟ್ ಕೊಡ್ತಾ ಇದ್ದಾರೆ. ಜಂಗಿ ಕುಸ್ತಿ ನಡೀತಾ ಇದೆ. ಬೆಳಗಿನ ಮೊದಲ ಸುತ್ತಿನ ಮತದಾನದ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿಯೂ ಮುಂದಿದ್ದರು, ಇಲ್ಲಿ ಭವಾನಿಪುರದಲ್ಲಿಯೂ ಮುಂದಿದ್ದರು. ಜೊತೆಗೆ ಈಗ ನಡೆದಂಥ ಮತದಾನದ ಮತ ಎಣಿಕೆ ಇದೆಯಲ್ಲ, ಪ್ರಾಯಶಃ 4 ಕಡೆಗಳಲ್ಲಿ ಮುಸಲ್ಮಾನ ವೋಟುಗಳೇನಿದ್ದಾವೆ ಅದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಆಗಿರುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಅಂದರೆ ವೋಟುಗಳು ಚದುರಿ ಹೋಗಿದ್ದಾವೆ ಅಂತ. ಉತ್ತರ ದಿನಾಜ್ಪುರ್, ಮಾಲ್ಡಾ, ಇದು ಮುರ್ಷಿದಾಬಾದ್, ಈ ಪ್ರದೇಶದಲ್ಲಿರುವಂಥ ಮುಸಲ್ಮಾನರ ಮತಗಳು, ಒಂದಷ್ಟು ಮತಗಳು ಕಾಂಗ್ರೆಸ್ಸಿಗೆ ಹೋಗಿದ್ದಾವೆ. ಮೊದಲ ಬಾರಿಗೆ ಕಾಂಗ್ರೆಸ್ಸು ರೇಸಿನಲ್ಲಿ ಇದೆ. 4 ಸ್ಥಾನಗಳಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ. ಎಡರಂಗ 3 ಕಡೆ ಮುಂದೆ ನಿಂತಿದೆ. ಕಳೆದ ಬಾರಿ ಶೂನ್ಯ ಸಂಪಾದನೆ ಕಾಂಗ್ರೆಸ್ಗಾಗಿತ್ತು. ಈ ಬಾರಿ ಬಹಳಷ್ಟು ಜನ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತ ಹಾಕಿರುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಒಂದು ಸ್ಪಷ್ಟ ಮ್ಯಾಂಡೇಟ್ ಏನಪ್ಪ ಅಂದರೆ, ಹಿಂದೂಗಳ ಮತ ಧ್ರುವೀಕರಣ ಆಗಿ ಏಕ ಕಡೆ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇರುವಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಜೊತೆಗೆ ಆಡಳಿತ ವಿರೋಧಿಯಲ್ಲಿ ಎಷ್ಟು ಜೋರಾಗಿ ಅಪ್ಪಳಿಸಿದೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಭಾಳ ದೊಡ್ಡ ಮಾರ್ಜಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಮುಂಚೂಣಿಯಲ್ಲಿ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯೋದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಮಮತಾ ಬೇಗಂ ಅವರ ಸ್ಥಾನ ಏನಿದೆ, ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯದೇನಿದೆ, ಅದರ ಕುರಿತು ನಾನು 2ನೇ ಸುತ್ತಿನ ಮತ ಎಣಿಕೆ ಆದ ಮೇಲೆ ಮಧ್ಯಾಹ್ನದ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನು ತಮಿಳುನಾಡಿಗೆ ಬಂದರೆ, ತಮಿಳುನಾಡು ತೀರಾ ಅಚ್ಚರಿದಾಯಕವಾದಂಥ ಫಲಿತಾಂಶವನ್ನು ನೀಡ್ತಾ ಇದೆ. ಕೊನೆಯ ಕ್ಷಣದವರೆಗೂ ಅಭ್ಯರ್ಥಿಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗದೆ, ಸಂಘಟನೆಯನ್ನು ಮಾಡಲಿಕ್ಕೆ ಆಗಲಾರದೆ, ಕೇಸ್ಗಳ ಮೇಲೆ ಕೇಸ್ ಹಾಕಿಸಿಕೊಂಡು ಒದ್ದಾಡ್ತಾ ಇದ್ದಂಥ ವಿಜಯ್ ಜೋಸೆಫ್ ಈಗ ಮುಂಚೂಣಿಯಲ್ಲಿ AIADMK ಜೊತೆ ನಿಂತಿದ್ದಾರೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಕಿಅಂಶಗಳನ್ನು ಹೇಳ್ತೀನಿ. TVK 69 ಸ್ಥಾನಗಳಲ್ಲಿ ಮುಂದಿದೆ. ಮೊದಲ ಸುತ್ತಿನ ಮತದಾನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ನಾನು. DMK 68 ಸ್ಥಾನದಲ್ಲಿ ಮುಂದಿದೆ. AIADMK 61 ಸ್ಥಾನದಲ್ಲಿ ಮುಂದಿದೆ. ಅಲ್ಲಿಗೆ AIADMK ಮತ್ತು TVK ಎರಡೂ ಸೇರಿದರೆ ಸರ್ಕಾರ ರಚಿಸುವ ಸ್ಪಷ್ಟವಾದ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಇದರ ಮಧ್ಯೆ ಸ್ವತಃ MK ಸ್ಟಾಲಿನ್ ಕೊಳತ್ತೂರು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಪರಾಭವಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಜೊತೆಗೆ ಉದಯನಿಧಿ ಸ್ಟಾಲಿನ್ ಕೂಡ ಟ್ರೈಲಿಂಗ್, ಅಂದರೆ ಅವ್ರಿಗೂ ಕೂಡ ಮತಗಳ ಪರಾಭವದ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಅಂದರೆ ಈ ಲೆಗಸಿ ಅಂತೇನು ಹೇಳ್ತಿದ್ರಲ್ಲ ಇವರು, ನಮ್ಮದು ದೊಡ್ಡದಾದಂಥ ಹಿನ್ನೆಲೆ ಇದೆ, ನಮಗೆ ನಮ್ಮ ಅಪ್ಪ ಅಜ್ಜ ಅಣ್ಣ ಅಂತೆಲ್ಲ ಹೇಳ್ತಿದ್ರಲ್ಲ, ಅದು ಸಂಪೂರ್ಣವಾಗಿ ಈ ಬಾರಿ ಧೂಳಿಪಟ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇದಕ್ಕೆ ಮುನ್ಸೂಚನೆ ಎಂಬಂತೆ ಚೆನ್ನೈನಲ್ಲಿರುವಂಥ DMK ಕಾರ್ಯಾಲಯದ ಮುಂದೆ ಹಾಕಿರುವ ಶಾಮಿಯಾನವನ್ನು ಒಂದೊಂದಾಗಿ ಬಿಚ್ಚುವ ಕೆಲಸವನ್ನು ಶುರು ಮಾಡಿದ್ದಾರೆ. 34 ಜನ ತಮಿಳುನಾಡಿನ MLAಗಳು ಪರಾಭವಗೊಳ್ಳುವ ಮುನ್ಸೂಚನೆ ಲಭ್ಯ ಆಗ್ತಾ ಇದೆ. ಅಚ್ಚರಿಯಾಗಿದ್ದೇನೆಂದರೆ, TVK ಈ ಮಟ್ಟಿನ ಮುಂಚೂಣಿಯಲ್ಲಿ ನಿಂತು 69 ಸ್ಥಾನಗಳಲ್ಲಿ ಮುಂದಿರೋದು ನಿಜಕ್ಕೂ ಭಾಳ ಸೋಜಿಗದ ವಿಚಾರ. ಒಂದೇ ಒಂದು ಸಮೀಕ್ಷಾ ಸಂಸ್ಥೆ ಈ ಮಾಹಿತಿಯನ್ನು ನೀಡಿತು, ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂಥ ಪ್ರದೀಪ್ ಗುಪ್ತಾ ಅವರ ಆಜ್ ತಕ್ನ ಸಮೀಕ್ಷೆ ಪ್ರಕಾರ ಮುಂದಿತ್ತು. ಬಾಕಿ ಎಲ್ಲ ಸಮೀಕ್ಷೆಗಳು ಕೂಡ 10ರಿಂದ 20, 20ರಿಂದ 30, 30ರಿಂದ 35 ಸೀಟುಗಳಿಗೆ ಮಾತ್ರ ಅವರನ್ನು ಸೀಮಿತಗೊಳಿಸಿದರೆ ವಿನಃ, AIADMK DMK ಮಧ್ಯೆ ಫೈಟು ಅಂತ ಹೇಳಿದರೆ ವಿನಃ TVKಗೆ 3ನೇ ಸ್ಥಾನವನ್ನು ನೀಡಲಾಗಿತ್ತು. ಈಗ ನೋಡಿದರೆ AIADMK ಮತ್ತು TVK ಹತ್ತತ್ರ ಇದ್ದಾವೆ.
DMK ಪರಾಭವಗೊಳ್ಳುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ನಂಬರ್ಗಳನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿ 161 ಸ್ಥಾನಗಳಲ್ಲಿ ಮುಂದಿದೆ. ಎಂಥ ನೋಡಿ, ಇದು ಮೊದಲನೇ ಸುತ್ತಿರಬಹುದು, ಆದರೆ ಲಕ್ಷಣಗಳು ಏನು ಹೇಳ್ತಾ ಇದ್ದಾವೆ ಅಂದರೆ ಸಕಾರಾತ್ಮಕ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾವೆ, ಗೆಲುವಿನ ಲಕ್ಷಣವನ್ನು ತೋರಿಸ್ತಾ ಇದ್ದಾವೆ, ಹಿಂದುತ್ವದ ಗೆಲುವಿನ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾವೆ. TMC ಕೇವಲ 116 ಸ್ಥಾನಗಳಲ್ಲಿ ಮುಂದಿದೆ. ಕಾಂಗ್ರೆಸ್ 3ರಲ್ಲಿ, ಎಡರಂಗ 2ರಲ್ಲಿ ಮುಂದಿದೆ. ಮುರ್ಷಿದಾಬಾದು, ಮಾಲ್ಡಾ ಎಲ್ಲ ಮುಸಲ್ಮಾನ ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಧ್ರುವೀಕರಣ ಆಗಲಾರದೆ ಫ್ರ್ಯಾಕ್ಚರ್ಡ್ ಮತದಾನ ಆಗಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲುವು ಲಭ್ಯ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಭಾಳ ಮುಖ್ಯವಾಗಿ ಹೇಳಬೇಕಾದಂಥ ಇನ್ನೊಂದು ಫಲಿತಾಂಶ ಅದು ಅಸ್ಸಾಂದು. ಅಸ್ಸಾಂದಲ್ಲಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ನಮ್ಮ ಹಿಮಂತ ಬಿಸ್ವ ಶರ್ಮಾ. ಯಾವ ರೀತಿ ಕಾಂಗ್ರೆಸ್ಸಿಗೆ ಮುಜುಗರ ಆಗುವಂಥ, ನಾಚಿಕೆ ತೋರುವಂಥ ಸ್ಥಿತಿಗೆ ಬಂದಿದೆ ಅಂದರೆ 88 ಸ್ಥಾನಗಳಲ್ಲಿ ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ. ಕಾಂಗ್ರೆಸ್ ಕೇವಲ 23 ಸ್ಥಾನಗಳಲ್ಲಿದೆ, ಇತರರು ಕೇವಲ ಒಬ್ಬರು. ಅಂದರೆ 1/4 ಆಫ್ ದಿ ವೋಟ್ಸ್ ಏನಿದೆ, ಸೀಟ್ಸ್ ಏನಿದೆ, ಅದು ಕಾಂಗ್ರೆಸ್ಸಿಗೆ ಬಂದಿದೆ. ಅದರ 3 ಪಟ್ಟು ಹೆಚ್ಚು ಸೀಟುಗಳನ್ನು ಹಿಮಂತ ಬಿಸ್ವ ಶರ್ಮಾ ತೊಗೊಂಡಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಬಗ್ಗೆ ಯಾಕೆ ನಮಗಷ್ಟು ವಿಶೇಷವಾದ ಒಲವು ಅಂದರೆ, ಆ ಮನುಷ್ಯ ನನಗೆ ಮುಸಲ್ಮಾನರ ಮತಗಳು ಬೇಕಾಗಿಲ್ಲ ರೀ, ನಮ್ಗೆ ಅವ್ರು ಓಟ್ ಹಾಕೋದೇ ಬೇಡ ಅಂತ ಹೇಳಿದ ಮೊಟ್ಟ ಮೊದಲ ರಾಜಕಾರಣಿ ನಾನು ನೋಡಿದ ಹಾಗೆ. ಅದು ಒಬ್ಬ ಮುಖ್ಯಮಂತ್ರಿ, ಯಾವುದೋ ಒಬ್ಬ ಪುಢಾರಿಯಾಗಿದ್ದರೆ ಮಾತು ಬೇರೆ. ಚುನಾವಣೆಯನ್ನು ಎದುರಿಸ್ತಾ ಇರುವ, 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿ ಆಡಳಿತ ವಿರೋಧಿ ಅಲೆ ಇರುವ ಸಾಧ್ಯತೆ ಇರುವ ಮುಖ್ಯಮಂತ್ರಿ ಈ ರೀತಿಯದಾದ ಹೇಳಿಕೆ ಕೊಟ್ಟದ್ದು. ಹಾಗೆ ಹೇಳಿ ಸಾಧಿಸಿ ತೋರಿಸಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಇನ್ನು ಕೇರಳದ ವಿಚಾರಕ್ಕೆ ಬಂದರೆ UDF ಕಾಂಗ್ರೆಸ್ಸು ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗು ಜಂಟಿಯಾಗಿ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ. ಅವರ 70 ಸೀಟುಗಳು ಅವರು ಗಳಿಸಿದರೆ LDF ಪಿನರಾಯಿ ವಿಜಯನ್ ಪಕ್ಷ ಕೇವಲ 37 ಸ್ಥಾನಗಳಲ್ಲಿ ಮುಂದಿದೆ. ಸ್ಪಷ್ಟವಾಗಿ ಕಾಂಗ್ರೆಸ್ಸು ಅಧಿಕಾರ ಹಿಡಿಯುತ್ತೆ. ಭಾಳ ಮಜಾ ವಿಷಯ ಏನಪ್ಪ ಅಂದರೆ, ಒಮಾನು ಮಸ್ಕತ್ನಲ್ಲಿ ಈ ನಮ್ಮ ರಾಹುಲ್ ಗಾಂಧಿಯವರು ಕೆಫೆನಲ್ಲಿ ಓಡಾಡ್ತಾ ಇದ್ದಾರೆ. ಚುನಾವಣೆ ಫಲಿತಾಂಶ ನಮ್ಮಂಥವ್ರು ಆಚೆ ಈಚೆ ಮಿಸುಗಲಾರದೆ ಪ್ರತಿ ಕ್ಷಣವನ್ನು ಇದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ದೀವಿ. ಒಬ್ಬ ರಾಜಕಾರಣಿ, ಒಬ್ಬ ಪ್ರತಿಪಕ್ಷದ ನಾಯಕ, ಒಂದು ಪಕ್ಷದ ಹೈಕಮಾಂಡ್ ಆಗಿರುವಂಥ ರಾಹುಲ್ ಗಾಂಧಿ ಯಾವುದೋ ಕೆಫೆ ಮುಂದ್ಗಡೆ ಓಡಾಡ್ತಾರೆ ವಿದೇಶದಲ್ಲಿ ಅಂದರೆ, ಈ ಮನುಷ್ಯನಿಗೆ ರಾಜಕೀಯ ಅನ್ನೋದು ಹವ್ಯಾಸ ಅಂತ ನನಗನ್ನಿಸುತ್ತೆ. ಇರಲಿ, ಅವರು ಹಾಗೆ ಇರುವುದರಿಂದಲಾಗಿಯೇ ಹಿಂದೂಗಳಿಗೆ ಇವತ್ತು ಈ ರೀತಿಯ ಆದ್ಯತೆ ದೊರೆತಿದೆ ಮತ್ತು ಇವರ ಹಣೆ ಬರಹ ಗೊತ್ತಾಗ್ತಾ ಇದೆ. ನಮ್ಮ ನಿರೀಕ್ಷೆ ಇರುವುದೀಗ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯ ಫಲಿತಾಂಶದ ಬಗ್ಗೆ, ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಸೀಟುಗಳನ್ನು ಪಡೆಯಬಹುದು ಅನ್ನುವಂಥ ವಿಷಯದ ಕುರಿತು. ಇದರ ಜೊತೆಗೆ ತಮಿಳುನಾಡಿನ ಫಲಿತಾಂಶ ಈ ಬಾರಿ ಬಹಳ ಮುಖ್ಯ ಆಗಿ ಸದ್ಯಕ್ಕೆ ಗೋಚರಿಸ್ತಾ ಇದೆ. ಅವಕಾಶ ಸಿಕ್ಕರೆ ಭಾರತೀಯ ಜನತಾ ಪಾರ್ಟಿ AIADMK ಜೊತೆ ಸೇರಿ ಸರ್ಕಾರ ರಚಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಏನಾಗಬಹುದು ಮಧ್ಯಾಹ್ನ 12:30 ಬುಲೆಟಿನ್ನಲ್ಲಿ ಹೇಳ್ತೀನಿ. ಈ ಸಂಚಿಕೆ ತಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಇದು ಕೇವಲ ಮೊದಲ ಸುತ್ತಿನ ಮತದಾನದ ನಂತರ ಬಂದಿರುವಂಥ ಅಂಕಿಅಂಶ. ಆದ್ದರಿಂದ ಇದು ಖಚಿತವಾದ ಕೊನೆಯ ಅಭಿಪ್ರಾಯ ಅಂತ ಖಂಡಿತ ತಾವು ಭಾವಿಸಬಾರದು, ಅನ್ಯಥಾ ಭಾವಿಸಬಾರದು. ನಾವು ಒಳ್ಳೆಯದಕ್ಕಾಗಿ ಹಾರೈಸೋಣ, ಒಳ್ಳೆಯದನ್ನು ನಿರೀಕ್ಷೆ ಮಾಡೋಣ. ದೇವರು ಒಳ್ಳೆಯದನ್ನೇ ನಮಗೆ ಮಾಡ್ತಾನೆ. ಹ್ಯಾಸ್ ಅ ಬಿಗ್ ಅಜೆಂಡಾ ಫಾರ್ ಹಿಂದೂಸ್. ನಮಸ್ಕಾರ.